ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ಬನಾನಾ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋದು ತುಂಬಾನೇ ಸುಲಭ. ಕೇಕ್ ಮಾಡೋದು ಕಷ್ಟ ಅನ್ನೋರು ಕೂಡ ಇದನ್ನು ಆರಾಮಾಗಿ ಮಾಡ್ಕೋಬಹುದು. ಸಾಫ್ಟಾಗಿ ತುಂಬಾನೇ ರುಚಿಯಾಗಿರುತ್ತೆ. ಮತ್ತು ಇದನ್ನು ಮಾಡೋದಕ್ಕೆ ನಮಗೆ ಓವನ್ ಕೂಡ ಬೇಡ, ಕುಕ್ಕರಲ್ಲೇ ಮಾಡ್ಕೊಂಡು ಬಿಡ್ಬೋದು. ಹಾಗೆಯೇ ಇದಕ್ಕೆ ಮೊಟ್ಟೆ ಕೂಡ ಹಾಕಬೇಕಂತ ಇಲ್ಲ. ಸಾಫ್ಟಾಗಿ ತುಂಬಾನೇ ರುಚಿಯಾಗಿರುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇದನ್ನ ಮಾಡೋದಕ್ಕೆ ನಾನಿಲ್ಲಿ ಏಲಕ್ಕಿ ಬಾಳೆಹಣ್ಣು ತಗೊಂಡಿದ್ದೀನಿ. ಚಿಕ್ಕದು, ಹಾಗಾಗಿ 4 ಯೂಸ್ ಮಾಡ್ತಾ ಇದ್ದೀನಿ. ದೊಡ್ಡದಾಗಿದ್ರೆ 2 ಹಾಕೊಂಡ್ರು ಕೂಡ ಸಾಕು. ಪಚ್ಚಬಾಳೆಹಣ್ಣಿದ್ರೆ ಅದನ್ನು ಕೂಡ ತಗೋಬಹುದು. ನಾನಿಲ್ಲಿ ಏಲಕ್ಕಿ ಬಾಳೆಹಣ್ಣಿತ್ತು, ಅದಕ್ಕೆ ಅದನ್ನೇ ತಗೊಂಡಿದ್ದೀನಿ. ನೀವೇನಾದ್ರೂ ಪಚ್ಚಬಾಳೆಹಣ್ಣು ತಗೊಳ್ಳೋದಾದ್ರೆ 2 ತಗೊಳ್ಳಿ, ಸಾಕಾಗುತ್ತೆ. ಯಾಕಂದ್ರೆ ಅದು ಸ್ವಲ್ಪ ದೊಡ್ಡದಿರುತ್ತಲ್ವಾ, ಹಾಗಾಗಿ. ಇವಾಗ ಇದನ್ನ ನಾವು ಈ ತರ ಮ್ಯಾಶ್ ಮಾಡ್ಕೋಬೇಕು. ಇದನ್ನ ಬೇಕಂದ್ರೆ ಮಿಕ್ಸಿಲಿ ಪೇಸ್ಟ್ ತರ ಮಾಡಿ ಕೂಡ ತಗೋಬಹುದು. ನಿಮ್ಗೆ ಹೇಗೆ ಈಸಿ ಆಗುತ್ತೆ ಹಾಗೆ ಮಾಡ್ಕೊಳ್ಳಿ. ನಾನಿಲ್ಲಿ ಈ ತರ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಕಪ್ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಮೈದಾ ಹಿಟ್ಟಿಗೆ ಮಾಡ್ತಾ ಇರೋದು. ಅರ್ಧ ಕಪ್ ಸಕ್ಕರೆ ಕರೆಕ್ಟ್ ಆಗುತ್ತೆ. ಬಾಳೆಹಣ್ಣಲ್ಲೂ ಕೂಡ ಸ್ವೀಟ್ ಇರುತ್ತಲ್ವಾ, ಹಾಗಾಗಿ. ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಸನ್ಫ್ಲವರ್ ಆಯಿಲ್ ತಗೊಳ್ತಿದ್ದೀನಿ. ನೀವು ಯಾವ ಎಣ್ಣೆನಾದ್ರೂ ತಗೊಳ್ಳಿ, ಆದರೆ ಫ್ಲೇವರ್ ಇಲ್ಲದೆ ಇರುವಂಥ ಎಣ್ಣೆನ ತಗೋಬೇಕಾಗತ್ತೆ ಇದಕ್ಕೆ. ಹಾಗೆಯೇ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ಕೂಡ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ಇವಾಗ ಇದನ್ನು ನಾವು ಮಿಕ್ಸ್ ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ಕೇಕ್ ಮೌಲ್ಡ್ ರೆಡಿ ಮಾಡ್ಕೊಂಡು ಬಿಡೋಣ. ಯಾಕಂದ್ರೆ ನಾವು ಇದನ್ನ ಮಿಕ್ಸ್ ಮಾಡಿದ ತಕ್ಷಣಕ್ಕೆ ಬೇಯಿಸೋದಕ್ಕೆ ಇಟ್ಬಿಡ್ಬೇಕು. ಜಾಸ್ತಿ ಹೊತ್ತು ಕಾಯಿಸೋ ಹಾಗಿಲ್ಲ ಇದನ್ನ, ಹಾಗಾಗಿ ಇದನ್ನ ಮುಂಚೆನೆ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕೇಕ್ ಟಿನ್ಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಅದಕ್ಕೆ ಮೇಲಿಂದ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಅದನ್ನ ಕೂಡ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ನಿಮ್ಮ ಹತ್ರ ಏನಾದರೂ ಬೇಕಿಂಗ್ ಪೇಪರ್ ಇದೆ ಅನ್ನೋದಾದ್ರೆ ಅದನ್ನ ಕೂಡ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಹಾಗೇನೆ ಇದಕ್ಕೆ ನಾವು ಕುಕ್ಕರ್ ಕೂಡ ಪ್ರೀ ಹೀಟ್ಗೆ ಇಡಬೇಕಾಗತ್ತೆ. ಅದಕ್ಕೋಸ್ಕರ ಈ ತರ ಒಂದು ಹಳೆ ಕುಕ್ಕರ್ ತಗೊಂಡಿದ್ದೀನಿ. ಅದಕ್ಕೆ ಒಂದು ಪ್ಲೇಟ್ ಹಾಕಿ ಮುಚ್ಚಿ ಇದನ್ನ ಒಂದು 10 ನಿಮಿಷ ಹಾಗೇನೆ ಬಿಡ್ತೀನಿ. ಚೆನ್ನಾಗಿ ಬಿಸಿ ಆಗಬೇಕು. ಚೆನ್ನಾಗಿ ಬಿಸಿ ಆದ್ರೆ ಬೇಗನೆ ಬೇಯುತ್ತೆ ಅಂತ ಅಷ್ಟೇನೆ. ಒಂದು 10 ನಿಮಿಷ ಬಿಟ್ರೆ ಸಾಕು ಅದನ್ನ ಲೋ ಫ್ಲೇಮ್ ಅಲ್ಲಿ. ನಾವು ಇದನ್ನೆಲ್ಲ ಮಿಕ್ಸ್ ಮಾಡುವಷ್ಟೊತ್ತಿಗೆ ಕರೆಕ್ಟ್ ಆಗುತ್ತೆ ಅದು. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸಕ್ಕರೆ ಎಲ್ಲಾನು ಕೂಡ ಚೆನ್ನಾಗಿ ಕರಗಬೇಕು, ಮತ್ತೆ ಈ ಎಣ್ಣೆ ಕೂಡ ಈ ಮೊಸರು ಜೊತೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡ್ ಬಿಡ್ಬೇಕು. ಆ ತರ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ಸ್ವಲ್ಪನೂ ಸಪ್ರೇಟ್ ಅಂತ ಅನಿಸ್ಬಾರ್ದು. ಒಂದ್ 2-3 ನಿಮಿಷ ಇದೇ ತರ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಗೋಗುತ್ತೆ. ಹಾಗೇನೆ ಇವಾಗ ಹೇಗೂ ಕ್ರಿಸ್ಮಸ್ ಬರ್ತಾ ಇದೆ ನೆಕ್ಸ್ಟ್, ಮತ್ತೆ ನ್ಯೂ ಇಯರ್ ಕೂಡ ಬರ್ತಾ ಇದೆ. ನೀವು ಕೂಡ ಮನೇಲೇನೆ ಈಸಿಯಾಗಿ ಮಾಡ್ಕೋಬಹುದು ಕೇಕ್ ಅನ್ನ. ತುಂಬಾ ಜನಕ್ಕೆ ಇಷ್ಟ ಇರುತ್ತೆ ಕೇಕ್ ಎಲ್ಲ ಮನೇಲೇನೆ ಮಾಡ್ಬೇಕು ಅಂತ, ಬಟ್ ಅದು ಕರೆಕ್ಟ್ ಆಗಿ ಬರ್ತಾ ಇರಲ್ಲ, ಅಂಟಾಗತ್ತೆ, ಇಲ್ಲಾಂದ್ರೆ ಸ್ಪಾಂಜ್ ತರ ಬರಲ್ಲ ಅಂತ. ಬಟ್ ಈ ತರ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಇದು. ನೋಡಿ, ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಸಕ್ಕರೆ ಕೂಡ ಚೆನ್ನಾಗಿ ಕರಗಿದೆ. ಇವಾಗ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ಸೇರಿಸ್ಕೊಳ್ತಿದ್ದೀನಿ. ಮೈದಾ ಹಿಟ್ಟು ಬೇಡ ಅನ್ನೋರು ಗೋಧಿ ಹಿಟ್ಟು ಕೂಡ ಸೇರಿಸ್ಕೋಬಹುದು. ಆದ್ರೆ ಟೇಸ್ಟ್ ಸ್ವಲ್ಪ ಅಂದ್ರೆ ಒಂಥರ ಬನ್ಸ್ ತರ ಬರುತ್ತೆ ಅಂತ ನನ್ಗನ್ಸುತ್ತೆ, ಹಾಗಾಗಿ ಮೈದಾ ಹಿಟ್ಟನ್ನೇ ಹಾಕೊಳ್ಳಿ. ನಂತರ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಹಾಕೊಂಡಿದ್ದೀನಿ. ಹಾಗೇನೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಸೇರಿಸ್ಕೊಳ್ತಿದ್ದೀನಿ. ಇವಾಗ ಇದನ್ನೆಲ್ಲ ನಾವು ಹಾಗೇನೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಈ ಕೇಕ್ ಅನ್ನ ನಾನು 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋದಕ್ಕೆ ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೆ. ಹಾಗೇನೆ ನಿಮ್ ಜೊತೆ ಕೂಡ ರೆಸಿಪಿ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮತ್ತೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಗೆಲ್ರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್. ಮುಂದಕ್ಕೂ ಕೂಡ ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಒಂದ್ಸರಿ ಹಾಗೇನೆ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಕಾಯಿಸಿ ಆರಿಸಿರೋ ಹಾಲು ತಗೊಂಡಿದ್ದೀನಿ. ಇದಕ್ಕೆ ಬೇಕಂದ್ರೆ ಹಸಿ ಹಾಲು ಕೂಡ ತಗೋಬಹುದು, ಏನು ಕೂಡ ತೊಂದರೆ ಇಲ್ಲ. ಕಾಯಿಸಿರೋದಾದ್ರೆ ತಣ್ಣಗಾದ್ಮೇಲೆ ಸೇರಿಸ್ಕೋಬೇಕು, ಬಿಸಿ ಇರುವಾಗ ಸೇರಿಸೋದಿಕ್ ಹೋಗ್ಬೇಡಿ. ಮತ್ತೆ ಇದಕ್ಕೆ ನಾವು ಹಾಲನ್ನ ಸ್ವಲ್ಪ ನೋಡ್ಕೊಂಡು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದೇ ಸರಿ ಎಲ್ಲಾನು ಸೇರಿಸಿ ಮಿಕ್ಸ್ ಮಾಡೋದಿಕ್ ಹೋಗ್ಬೇಡಿ. ಒಂದ್ ವೇಳೆ ತುಂಬಾ ತೆಳ್ಳಗಾಗ್ಬಿಟ್ರೆ ಮತ್ತೆ ಗಟ್ಟಿ ಆಗೋದಕ್ಕೆ ಕಷ್ಟ ಆಗತ್ತೆ, ಹಾಗಾಗಿ ಸ್ವಲ್ಪನೇ ನೋಡ್ಕೊಂಡು ಸೇರಿಸ್ಕೋಬೇಕು. ನಾನಿಲ್ಲಿ ಪೂರ್ತಿ ಅರ್ಧ ಕಪ್ ಹಾಲನ್ನು ಕೂಡ ಸೇರಿಸಿದ್ದೀನಿ. ಇಷ್ಟು ಕೂಡ ಬೇಕಾಯ್ತು ಇದಕ್ಕೆ. ನೋಡಿ, ಈ ತರ ಇರಬೇಕು ಹಿಟ್ಟು. ಇಷ್ಟಾಗಿದ್ರೆ ಕರೆಕ್ಟ್ ಆಗಿರುತ್ತೆ. ಇನ್ನ ತುಂಬಾ ಗಟ್ಟಿ ಕೂಡ ಆಗ್ಬಾರ್ದು, ತುಂಬಾ ತೆಳ್ಳು ಕೂಡ ಇರಬಾರ್ದು. ಇಷ್ಟಿದ್ರೆ ಕರೆಕ್ಟ್ ಆಗಿರುತ್ತೆ. ಇವಾಗ ಇದಕ್ಕೆ ನಾನು 1/4 ಟೀ ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್ ಹಾಕೊಳ್ತಿದ್ದೀನಿ. ಇದನ್ನ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಚೋಕೋ ಚಿಪ್ಸ್ ಹಾಕೊಳ್ತಿದ್ದೀನಿ. ಇದನ್ನ ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ, ಹಾಕಿಲ್ಲ ಅಂದ್ರೂ ಕೂಡ ಚೆನ್ನಾಗಿನೇ ಇರುತ್ತೆ ಇದು. ಬೇಕಂದ್ರೆ ಚಾಕ್ಲೇಟ್ಸ್ ಇರುತ್ತಲ್ಲ, ಅದನ್ನ ಕಟ್ ಮಾಡಿ ಕೂಡ ಸೇರಿಸಬಹುದು, ಇಲ್ಲ ತುರಿದು ಕೂಡ ಸೇರಿಸ್ಕೋಬಹುದು, ಹಾಕಿಲ್ಲ ಅಂದ್ರೂ ಕೂಡ ನಡೆಯುತ್ತೆ.
ಇವಾಗ ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ಆಗ್ಲೇ ರೆಡಿ ಮಾಡಿ ಇಟ್ಕೊಂಡಿರೋ ಕೇಕ್ ಮೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಮತ್ತೆ ಇದನ್ನ ನಾವು ತಕ್ಷಣಕ್ಕೆ ಬೇಯೋದಕ್ಕೆ ಇಟ್ಬಿಡ್ಬೇಕು. ಮಿಕ್ಸ್ ಮಾಡಿ ತುಂಬಾ ಹೊತ್ತು ಬಿಟ್ರೆ ಚೆನ್ನಾಗಿ ಉಬ್ಬಿ ಬರಲ್ಲ, ಇದು ಹಾಗೇನೆ ಕುತ್ಕೊಂಡ್ ಬಿಡತ್ತೆ. ಅದಕ್ಕೋಸ್ಕರ ಮಿಕ್ಸ್ ಮಾಡಿದ ತಕ್ಷಣ ಆದಷ್ಟು ಬೇಗ ಇದನ್ನ ಬೇಯೋದಕ್ಕೆ ಇಡಬೇಕು. ಇವಾಗ ಇದಕ್ಕೆ ಮೇಲಿಂದ ಮತ್ತೆ ಚೋಕೋ ಚಿಪ್ಸ್ ಹಾಕೊಳ್ತಿದ್ದೀನಿ. ನೀವು ಬೇಕಂದ್ರೆ ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಕಟ್ ಮಾಡಿ ಸೇರಿಸ್ಕೋಬಹುದು. ನಾನು ಚೋಕೋ ಚಿಪ್ಸ್ನ ಹಾಕೊಳ್ತಿದ್ದೀನಿ, ನಿಮ್ಗೆ ಬೇಕಂದ್ರೆ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಸೇರಿಸ್ಕೊಳ್ಳಿ. ನೋಡಿ ಇವಾಗ ಕುಕ್ಕರ್ ಕೂಡ ಚೆನ್ನಾಗಿ ಬಿಸಿ ಆಗಿದೆ. ನಾನು ಇದನ್ನ ಒಂದು 10 ನಿಮಿಷ ಮುಂಚೆನೆ ಪ್ರೀ ಹೀಟ್ಗೆ ಇಟ್ಟಿದ್ದೆ ಅಲ್ವಾ, ಚೆನ್ನಾಗಿ ಬಿಸಿ ಆಗಿದೆ. ಇವಾಗ ಇದನ್ನ ಇದರಲ್ಲಿ ಇಟ್ಬಿಟ್ಟು 1 ಗಂಟೆವರೆಗೂ ಇದನ್ನ ಬೇಯಿಸಬೇಕಾಗತ್ತೆ. ಫಸ್ಟ್ ಒಂದು 10 ರಿಂದ 15 ನಿಮಿಷ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ನಂತರ ಇದನ್ನ ಲೋ ಫ್ಲೇಮ್ ಮಾಡಿ ಮತ್ತೆ 3/4 ಗಂಟೆ ಹಾಗೇನೆ ಬಿಡಬೇಕು. ಮತ್ತೆ ಇದಕ್ಕೆ ವಿಸಿಲ್ ಎಲ್ಲ ಹಾಕೋದಿಕ್ಕೆ ಹೋಗ್ಬೇಡಿ, ಮೇಲಿಂದ ಒಂದು ಲೋಟ ಮುಚ್ಚಿ ಬೇಯಿಸ್ಕೊಂಡ್ರು ಕೂಡ ಆಯ್ತು. ನಾನು ಇದನ್ನ 1 ಗಂಟೆ ಆದ್ಮೇಲೆ ಓಪನ್ ಮಾಡ್ತಿರೋದು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ, ಚೆನ್ನಾಗಿ ಬೆಂದಿರತ್ತೆ ಕೂಡ. ಇದು ಬೆಂದಿದ್ಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ನೋಡಿ ಈ ತರ ಒಂದು ಟೂತ್ ಪಿಕ್ ತಗೊಂಡು ಚುಚ್ಚಿ ನೋಡಿದ್ರೆ ಗೊತ್ತಾಗುತ್ತೆ. ಇದಕ್ಕೆ ಸ್ವಲ್ಪನೂ ಅಂಟಬಾರ್ದು, ಅಂಟಿಲ್ಲ ಅಂದ್ರೆ ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಒಂದ್ ವೇಳೆ ತುಂಬಾ ಅಂಟ್ತಿದೆ ಬೆಂದಿಲ್ಲ ಅನ್ನೋದಾದ್ರೆ ಇನ್ನೊಂದು 5 ನಿಮಿಷ ಹಾಗೇನೆ ಬಿಡಿ, ಚೆನ್ನಾಗಿ ಬೆಂದಿರತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿರತ್ತೆ. ಮತ್ತೆ ಇದನ್ನ ನಾವು ಇನ್ನ 1 ಗಂಟೆ ಹಾಗೇನೆ ಬಿಟ್ಬಿಡ್ಬೇಕು. ಇದು ಪೂರ್ತಿ ತಣ್ಣಗಾಗ್ಬೇಕು. ತಣ್ಣಗಾದ್ಮೇಲೆನೆ ನಾವು ಇದನ್ನ ಕಟ್ ಮಾಡಬೇಕು, ಬಿಸಿ ಇರುವಾಗ ಕಟ್ ಮಾಡೋದಿಕ್ಕಾಗಲ್ಲ ಇದನ್ನ ನಾನು ತಣ್ಣಗಾದ್ಮೇಲೆ ಈ ತರ ಸೈಡ್ಸ್ನೆಲ್ಲ ಬಿಡಿಸ್ಕೊಂಡು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಈ ತರ ಉಲ್ಟಾ ಮಾಡ್ಕೊಳ್ತಿದ್ದೀನಿ. ಆರಾಮಾಗಿ ಬಿಟ್ಟು ಬಂದ್ಬಿಡುತ್ತೆ, ತಳ ಏನು ಇಟ್ಕೊಳ್ಳಲ್ಲ, ಇದು ಆರಾಮಾಗಿ ಬರುತ್ತೆ. ನೋಡಿ ಇದರದ್ದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ನೋಡ್ತಿದ್ರೆ ಒಂಥರ ಚಾಕ್ಲೇಟ್ ಕೇಕ್ ತರ ಅನ್ನಿಸ್ತಾ ಇದೆ. ಟೇಸ್ಟ್ ಕೂಡ ಅಷ್ಟೇನೆ ತುಂಬಾನೇ ರುಚಿಯಾಗಿರುತ್ತೆ, ಸಾಫ್ಟ್ ಆಗಿ ಸ್ಪಾಂಜಿ ಆಗಿ ಬಂದಿದೆ, ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇವಾಗ ಇದನ್ನ ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ, ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ಮತ್ತೆ ತುಂಬಾ ಜನಕ್ಕೆ ಇಷ್ಟ ಇರುತ್ತೆ ಮನೇಲಿನೇ ಕೇಕ್ ಮಾಡಬೇಕು ಅಂತ, ಬಟ್ ಚೆನ್ನಾಗಿ ಬರಲ್ಲ, ಬೇಕರಿಯಿಂದಾನೇ ತಂದ್ರೆ ಆಯ್ತು ಬಿಡು ಅಂತ ಸುಮ್ಮನೆ ಆಗ್ತಾರೆ. ಆದ್ರೆ ಮನೇಲೇನೆ ಮಾಡಿ ತಿಂದಾಗ ಅದ್ರ ಖುಷಿನೇ ಬೇರೆ ಇರುತ್ತಲ್ವಾ, ನಾವೇ ಮಾಡಿರೋದು ಅಂತ. ಹೆಲ್ದಿ ಅಂತ ಹೇಳೋದಿಕ್ ಆಗಲ್ಲ ಇದನ್ನ, ಆದ್ರೂ ಕೂಡ ನಾವೇ ಮಾಡಿರೋದು ಅನ್ನೋ ಖುಷಿ ಆದ್ರೂ ಇರುತ್ತೆ. ನೆಕ್ಸ್ಟ್ ಹೇಗೂ ಕ್ರಿಸ್ಮಸ್ ಬರ್ತಿದೆ, ನ್ಯೂ ಇಯರ್ ಬರ್ತಿದೆ, ಇದಕ್ಕೆಲ್ಲ ನೀವೇನಾದ್ರೂ ಕೇಕ್ ಮಾಡಬೇಕು ಅಂತ ಅನ್ಕೊಳ್ತಿದ್ರೆ ಸಿಂಪಲ್ ಆಗಿ ಈ ತರ ಕೇಕ್ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರತ್ತೆ. ಹಾಗೇನೆ ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ನೀವೇನಾದ್ರು ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.